ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಮತ್ತೊಂದು ಎಲೆಕ್ಷನ್ ಮತ್ತೊಂದು ಮೈತ್ರಿ. ಜೂನ್ 25ರಂದು ನಡೆಯಲಿರುವ ಚುನಾವಣೆಯಲ್ಲಿ ಮತ್ತೊಂದು ಮೈತ್ರಿ. ಸತತ 3 ಚುನಾವಣೆಗಳಲ್ಲಿ ಸೋತಿರುವಂತಹ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತಾ ಇದೆ. 13 ನಿರ್ದೇಶಕ ಸ್ಥಾನಗಳ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಳ್ತಾ ಇದೆ. ಕೋಲಾರ, ಶ್ರೀನಿವಾಸಪುರ, ಮುಳಬಾಗಿಲು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಒಟ್ಟು 8 ನಿರ್ದೇಶಕ ಸ್ಥಾನಗಳೇನಿದ್ದಾವೆ. ಈ 8 ನಿರ್ದೇಶಕ ಸ್ಥಾನಗಳಲ್ಲಿ ಜೆಡಿಎಸ್ ಬೆಂಬಲಿತರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬಿಜೆಪಿ ಬೆಂಬಲವನ್ನು ಕೊಡ್ತಾ ಇದೆ. ಬಂಗಾರಪೇಟೆ, ಕೆಜಿಎಫ್, ಮಾಲೂರು ಮೀಸಲು ಕ್ಷೇತ್ರದಲ್ಲಿ ಒಟ್ಟು 5 ನಿರ್ದೇಶಕ ಸ್ಥಾನಗಳಿದ್ದಾವೆ. ಆ 5 ನಿರ್ದೇಶಕ ಸ್ಥಾನಗಳಲ್ಲಿ ಬಿಜೆಪಿ ಬೆಂಬಲಿತರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಜೆಡಿಎಸ್ನವರು ಬಿಜೆಪಿಯ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾರಿಗಾದರೂ ಅನ್ನಿಸಬಹುದು, ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈ ಹಾಲು ಒಕ್ಕೂಟದ ಚುನಾವಣೆಗೆ? ಸಹಕಾರ ಕ್ಷೇತ್ರದ ಪ್ರಮುಖ ಭಾಗ ಅದು ಹಾಲು ಒಕ್ಕೂಟ. ಸೊ ಸಹಕಾರ ಕ್ಷೇತ್ರದಲ್ಲಿ ನಡೆಯುವಂತಹ ಚುನಾವಣೆ ಮೇಲ್ನೋಟಕ್ಕೆ ಅಂತಹ ದೊಡ್ಡ ಚುನಾವಣೆ ಅಂತೇಳಿ ಅನ್ನಿಸದೇ ಇದ್ದರೂ ಕೂಡ ಅದು ಈ ರಾಜ್ಯದ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಾಯಿಸುವಂತಹ ವಿಧಾನಸಭಾ ಚುನಾವಣೆಯ ಮೇಲೆ ನೇರವಾದಂತಹ ಪರಿಣಾಮ ಬೀರ್ತಾ ಇರ್ತವೆ ಸ್ಥಳೀಯ ಮಟ್ಟದ ರಾಜಕಾರಣದ ಹಿನ್ನೆಲೆಯಲ್ಲಿ. ಹಾಗಾಗಿ ಸಹಕಾರ ಸಂಘಗಳ ಚುನಾವಣೆಗಳು ಎಲ್ಲ ರಾಜಕೀಯ ಪಕ್ಷಗಳು ಯಾಕೆ ಅಷ್ಟು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಅದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಜೊತೆಗೆ ಜಡ್ಪಿ, ಟಿಪಿ ಈ ಥರದ ಎಲೆಕ್ಷನ್ಗಳಾದಂತಹ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್ ಪರಿಣಾಮವನ್ನು ಬೀರ್ತವೆ ಎನ್ನುವಂಥ ಕಾರಣಕ್ಕೋಸ್ಕರ. ಹಾಗಾಗಿ ನಿಮಗೆ ಬಮ್ಮುಲ್ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಡಿ.ಕೆ. ಸುರೇಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಎನ್ನುವಷ್ಟರ ಮಟ್ಟಿಗೆ ಚುನಾವಣೆ ನಡೆದಿದ್ದು. ಸೊ ಮತ್ತೊಂದು ಎಲೆಕ್ಷನ್ ಮತ್ತೊಂದು ಮೈತ್ರಿ. ಈ ಚುನಾವಣೆಯಲ್ಲೂ ಕೂಡ, ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. 8ರಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು, 5ರಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಬಣ ರಾಜಕೀಯ ತೀವ್ರಗೊಂಡಿದೆ. ಕೋಲಾರದಲ್ಲಿ ಕೋಲಾರ ಹಾಲು ಒಕ್ಕೂಟದ 13 ನಿರ್ದೇಶಕ ಸ್ಥಾನಗಳಿಗೆ ಏನು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗಳಲ್ಲಿ 2 ತಾಲೂಕುಗಳಲ್ಲಿ ಪ್ರತಿನಿಧಿಸಿರುವಂತಹ ನಿರ್ದೇಶಕ ಸ್ಥಾನಗಳು ಬಂಗಾರಪೇಟೆ ಮತ್ತು ಕೆಜಿಎಫ್. ಈ 2 ತಾಲೂಕುಗಳ 2 ನಿರ್ದೇಶಕ ಕ್ಷೇತ್ರಗಳಿಗೆ 1 ಬಣದ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ, ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ, ಮಾಲೂರು, ಕೋಲಾರ ಜಿಲ್ಲಾ ಮಹಿಳಾ ಕ್ಷೇತ್ರ ಒಳಗೊಂಡು 11 ನಿರ್ದೇಶಕ ಸ್ಥಾನಗಳಿಗೆ ಕಾಂಗ್ರೆಸ್ನ ಇನ್ನೊಂದು ಬಣದ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬಣ ರಾಜಕೀಯ ತುಂಬಾ ಜೋರಿದೆ, ಅದರಲ್ಲೂ ವಿಶೇಷವಾಗಿ ಕೋಲಾರದಲ್ಲಿ. ಅದನ್ನು ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಚುನಾವಣೆಯಲ್ಲೂ ಕೂಡ ಕಳೆದ ಬಾರಿ ಗಮನಿಸಿದ್ವಿ. ಅದೇ ತರಹದ ಬಣ ರಾಜಕೀಯ ಹಾಲು ಒಕ್ಕೂಟದ ಚುನಾವಣೆಯಲ್ಲೂ ಕೂಡ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಇದು. ಆ ಜಿಲ್ಲೆಯ ರಾಜಕಾರಣದ ಮಟ್ಟಿಗೆ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ನಡುವೆ ಮತ್ತೊಂದು ಚುನಾವಣೆ. ಹಾಲು ಒಕ್ಕೂಟ, ಕೋಲಾರ ಹಾಲು ಒಕ್ಕೂಟದ 13 ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ 937 ಹಾಲು ಉತ್ಪಾದಕ ಸಂಘಗಳಿಗೆ ಮತದಾನದ ಹಕ್ಕು ಇರುವಂಥದ್ದು. ಈ ಚುನಾವಣೆಯಲ್ಲಿ 986 ಹಾಲು ಉತ್ಪಾದಕರ ಸಂಘಗಳಿದ್ದಾವೆ ಕೋಲಾರ ಜಿಲ್ಲೆಯಲ್ಲಿ. ಅವುಗಳಲ್ಲಿ 49 ಸಂಘಗಳನ್ನ ಮತದಾನಕ್ಕೆ ಅನರ್ಹ ಅಂತೇಳಿ ಸಹಕಾರ ಸಂಘಗಳ ಚುನಾವಣೆಯನ್ನು ನಡೆಸುವಂತಹ ಚುನಾವಣಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೋಲಾರ ಈಶಾನ್ಯ ಈ ಕ್ಷೇತ್ರದಲ್ಲಿ 73 ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ, 6 ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಅನರ್ಹ ಅಂದ್ರೆ ಆ 6 ಸಂಘಗಳ ನಿರ್ದೇಶಕರು ಯಾರಿರ್ತಾರೆ, ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು, ಅವರಿಗೆ ಮತದಾನದ ಹಕ್ಕಿರಲ್ಲ. ಕೋಲಾರ ನೈಋತ್ಯ 76 ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ, 3 ಸಂಘಗಳು ಮತದಾನಕ್ಕೆ ಅನರ್ಹ. ಕೋಲಾರ ವೇಮಗಲ್ ನಿರ್ದೇಶಕ ಕ್ಷೇತ್ರದಲ್ಲಿ 82 ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ.
4 ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಮುಳಬಾಗಿಲು ಪೂರ್ವ 87 ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. 5 ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಮುಳಬಾಗಿಲು ಪಶ್ಚಿಮ 73 ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. 3 ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಮಾಲೂರು ಟೇಕಲ್ ಕ್ಷೇತ್ರ 82 ಹಾಲು ಉತ್ಪಾದಕರ ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. 6 ಹಾಲು ಉತ್ಪಾದಕರ ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಮಾಲೂರು ಕಸಬಾ 72 ಹಾಲು ಉತ್ಪಾದಕ ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. 10 ಹಾಲು ಉತ್ಪಾದಕ ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಶ್ರೀನಿವಾಸಪುರ ಅಡ್ಡಗಲ್ ಎಲ್ಲ 84 ಈ ಕ್ಷೇತ್ರದಲ್ಲಿರುವಂತಹ ಎಲ್ಲ 84 ಹಾಲು ಉತ್ಪಾದಕರ ಸಂಘಗಳು ಮತದಾನ ಮಾಡಲಿಕ್ಕೆ ಅರ್ಹವಾಗಿವೆ. ಶ್ರೀನಿವಾಸಪುರ ಯಲ್ಲಾಪುರ ಎಲ್ಲ 84 ಹಾಲು ಉತ್ಪಾದಕರ ಸಂಘಗಳು ಕೂಡ ಮತದಾನಕ್ಕೆ ಅರ್ಹವಾಗಿವೆ. ಬಂಗಾರಪೇಟೆಯಲ್ಲಿ 54 ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. 6 ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಕೆಜಿಎಫ್ 60 ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. 4 ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಕೋಲಾರ ಜಿಲ್ಲಾ ಮಹಿಳಾ ಉತ್ತರ ಕ್ಷೇತ್ರ 62 ಹಾಲು ಉತ್ಪಾದಕರ ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. 2 ಸಂಘಗಳು ಮತದಾನಕ್ಕೆ ಅನರ್ಹವಾಗಿವೆ. ಕೋಲಾರ ಜಿಲ್ಲಾ ಮಹಿಳಾ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ 56 ಹಾಲು ಉತ್ಪಾದಕ ಸಂಘಗಳು ಮತದಾನಕ್ಕೆ ಅರ್ಹವಾಗಿವೆ. ಅಂದ್ರೆ ಈ ಸಂಘಗಳ ನಿರ್ದೇಶಕರು ಯಾರಿರ್ತಾರೆ ಅಲ್ಲಿ ಒಂದು ನಿಯಮ ಇರುತ್ತೆ. ಇವರು ಇಂತಿಷ್ಟು ದಿನ ಹಾಲು ಹಾಕಿರಬೇಕು, ಆ ಸಂಘಕ್ಕೆ ಹಾಲು ಉತ್ಪಾದಕರ ಸಂಘದಲ್ಲಿ ಹಾಲು ಹಾಕಿರಬೇಕು, ಅವ್ರ ಮೆಂಬರ್ಗಳಾಗಿರಬೇಕು, ಸಭೆಗಳಲ್ಲಿ ಭಾಗವಹಿಸಿರಬೇಕು ಅಂಥೇಳಿ ನಿಯಮಗಳೆಲ್ಲ ಇರ್ತವೆ. ಆ ನಿಯಮಗಳ ಆಧಾರದಲ್ಲಿ ಹಾಲು ಒಕ್ಕೂಟಗಳ ಸದಸ್ಯರಿಗೆ, ಹಳ್ಳಿಯಲ್ಲಿ ಏನು ಹಾಲು ಒಕ್ಕೂಟ ಇರುತ್ತೆ ಅದರ ನಿರ್ದೇಶಕರಿಗೆ ಈ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಗೆ ಮತದಾನಕ್ಕೆ ಹಕ್ಕು ಕೊಡ್ತಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತ್ತೊಂದು ಚುನಾವಣೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೈತ್ರಿಕೂಟ ಸೋತಿತ್ತು. ಆ ಬಳಿಕ ನಡೆದಿದ್ದಂತಹ ಬಮೂಲ್ ಚುನಾವಣೆ, ಕಳೆದ ತಿಂಗಳು ಬಮೂಲ್ ಚುನಾವಣೆ ನಡೀತು, ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೀತು. ಅಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನವರು ಕಾಂಗ್ರೆಸ್ನ ವಿರುದ್ಧ ಮೈತ್ರಿಯನ್ನ ಮಾಡ್ಕೊಂಡಿದ್ರು, ಆದ್ರೆ ಅಲ್ಲೂ ಕೂಡ ಸೋತ್ರು. ಇನ್ನು ಅದಾದ ಬಳಿಕ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಬ್ಯಾಂಕಿಗೆ ಚುನಾವಣೆ ನಡೆಯಿತು ನಿರ್ದೇಶಕ ಸ್ಥಾನಗಳಿಗೆ. ಅಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಸೋಲನ್ನ ಕಂಡಿದೆ. ಈ 3 ಚುನಾವಣೆಗಳಲ್ಲೂ ಕೂಡ ಮೈತ್ರಿ ಮಾಡಿಕೊಂಡಿದ್ದಂತಹ ಜೆಡಿಎಸ್ ಮತ್ತು ಬಿಜೆಪಿ ಕಾಂಗ್ರೆಸ್ನ ಎದುರು ಮುಗ್ಗರಿಸಿದೆ. ಈಗ ಮತ್ತೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಕಾಂಗ್ರೆಸ್ನ ವಿರುದ್ಧ ಮೈತ್ರಿಯನ್ನ ಮಾಡಿಕೊಂಡಿರುವಂತದ್ದು. ಕೋಲಾರ ಅದು ಜೆಡಿಎಸ್ನ ಸಂಸದರು ಪ್ರತಿನಿಧಿಸ್ತಾ ಇರುವಂತಹ ಲೋಕಸಭಾ ಕ್ಷೇತ್ರ. ಆದರೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಅನ್ನ ಮಣಿಸುವಂತದ್ದು ಕಷ್ಟ ಸದ್ಯದ ಸಿಚುವೇಶನ್ನಲ್ಲಿ. ಪೊಲಿಟಿಕಲ್ ಇಂಪಾರ್ಟೆಂಟ್. ಕಾರಣ ಆರಂಭದಲ್ಲೇ ಹೇಳಿದ ಹಾಗೆ ಯಾರಿಗಾದ್ರೂ ಹಾಲು ಒಕ್ಕೂಟದ ಚುನಾವಣೆಯನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ದಾರಲ್ಲ ಅಂತೇಳಿ ಅನ್ಸುತ್ತೆ. ಬಟ್ ಆ ಜಿಲ್ಲೆಯ ರಾಜಕಾರಣಕ್ಕೆ ನಾಟ್ ಓನ್ಲಿ ಹಾಲು ಒಕ್ಕೂಟ ಮಾತ್ರ ಅಂತಲ್ಲ, 2028ರಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲೂ ಕೂಡ ಇಂಪಾರ್ಟೆಂಟು. ZPTP ಎಲೆಕ್ಷನ್ನ ಹಿನ್ನೆಲೆಯಲ್ಲೂ ಕೂಡ ಇಂಪಾರ್ಟೆಂಟು. ಒಂದು ಪಕ್ಷದ ಅಸ್ತಿತ್ವ ಅದು ಇನ್ನೂ ಜೀವಂತ ಇದೆ, ಅದಕ್ಕೆ ಇನ್ನೂ ಕೂಡ ಅಲ್ಲಿ ಶಕ್ತಿ ಇದೆ, ಆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಇನ್ನೂ ಕೂಡ ಅವರ ಬಳಿ ತಾಕತ್ತಿದೆ ಅಂತೇಳಿ ಪ್ರೂವ್ ಮಾಡುವಂಥದ್ದು ಇಂಥ ಚುನಾವಣೆಗಳಲ್ಲಿ. ಇವೆಲ್ಲ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಇಂಪ್ಯಾಕ್ಟನ್ನು ಮಾಡಿಬಿಡ್ತವೆ. ಈಗ ಫಾರ್ ಎಕ್ಸಾಂಪಲ್ ಬಮೂಲ್ ಎಲೆಕ್ಷನ್ನನ್ನು DK ಸುರೇಶ್ ಕಂಟೆಸ್ಟ್ ಮಾಡಿ ಈಗ ಅವರು ನಿರ್ದೇಶಕರಾಗಿದ್ದಾರೆ, ಬಮೂಲ್ನ ನಿರ್ದೇಶಕರಾಗಿದ್ದಾರೆ. ಬಮೂಲ್ ಎಲೆಕ್ಷನ್ನನ್ನು ಉಪಮುಖ್ಯಮಂತ್ರಿಯ ಸಹೋದರ DK ಸುರೇಶ್ ಮತ್ತು ಮಾಜಿ ಮುಖ್ಯಮಂತ್ರಿಯ ಮತ್ತು ಈಗ ಕೇಂದ್ರ ಸಚಿವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿಕೊಂಡಿದ್ರು. ಇಬ್ರು ಹಾಗೆ ನೋಡಕ್ ಹೋದ್ರೆ ಇದು ನಾನ್ ಪೊಲಿಟಿಕಲ್ ಅಥವಾ ಅಷ್ಟೊಂದು ರಾಜಕೀಯ ಇಂಪಾರ್ಟೆನ್ಸ್ ಇಲ್ಲ ಅಂತಿದ್ದಿದ್ರೆ ಅದನ್ನ ಆ ಸ್ಥಳೀಯ ಮಟ್ಟದ ಮುಖಂಡರು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕಾಗಿದ್ದಂಥ ಚುನಾವಣೆ. ಬಟ್ ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇದ್ದ ಕಾರಣಕ್ಕೋಸ್ಕರ DK ಸುರೇಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಆಯಿತು. DK ಸುರೇಶ್ ಕಂಟೆಸ್ಟ್ ಮಾಡಿದ್ರು. 2 ಸಂಸದರಾಗಿದ್ದಂಥವ್ರು, 3 ಬಾರಿ ಸಂಸದರಾಗಿದ್ದಂಥವ್ರು ಬಮೂಲ್ನ ಹಾಲು ಒಕ್ಕೂಟದ ನಿರ್ದೇಶಕ ಸ್ಥಾನ ಕಂಟೆಸ್ಟ್ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ KMF ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಅವರಿಗೆ ಆ ಅಧ್ಯಕ್ಷ ಸ್ಥಾನ ಬೇಕಾಗಿದೆ. ಸೊ ಇದು ಪೊಲಿಟಿಕಲ್ ಇಂಪಾರ್ಟೆಂಟ್. ಇನ್ ಕೇಸ್ ಕಾಂಗ್ರೆಸ್ನವ್ರು ಗೆದ್ದರೆ ನಮಗಿದು ಮ್ಯಾಂಡೇಟ್ ಅಂತ ಹೇಳ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬಮೂಲಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ
ಕಾಂಗ್ರೆಸ್ನವರು ಡಿ ಕೆ ಸುರೇಶ್ ಹೇಳ್ಕೊಂಡಿದ್ದದನ್ನೇ, ಜನ ನಮ್ಮನ್ನು ನಂಬ್ಕೊಂಡಿದ್ದಾರೆ, ಜನ ನಮ್ಮನ್ನು ಒಪ್ಪಿದ್ದಾರೆ, ಜನ ನಮ್ಮನ್ನು ಇನ್ನೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತೇಳಿ. ಒಂದು ವೇಳೆ BJP ಮತ್ತು JDSನವರು ಏನಾದರೂ ಈ ಹಾಲು ಒಕ್ಕೂಟದ ಎಲೆಕ್ಷನ್ನಲ್ಲಿ ಗೆದ್ರೆ ಅವರು ಹೇಳ್ತಾರೆ ಕಾಂಗ್ರೆಸ್ನವರಿಗೆ ಜನಾಭಿಪ್ರಾಯ ಇಲ್ಲ, ಕಾಂಗ್ರೆಸ್ನ ಪಾಪ್ಯುಲಾರಿಟಿ ಬಿದ್ದೋಗಿದೆ ಅಂತೇಳಿ. ಸೊ ಇಂಪಾರ್ಟೆಂಟ್ ಎಲೆಕ್ಷನ್ಸ್ ಎಲ್ಲವೂ ಕೂಡ ಆಯಾಯ ಜಿಲ್ಲೆಯ ಮಟ್ಟದಲ್ಲಿ ಭವಿಷ್ಯದಲ್ಲಿ ರಾಜಕೀಯ ಪರಿಣಾಮಗಳನ್ನು ಬೀರುವಂತಹ ಚುನಾವಣೆಗಳು. ಆ ಹಿನ್ನೆಲೆಯಲ್ಲಿ ಇದು ಆಮೇಲೆ ತೀರಾ ಪ್ರತಿಷ್ಠೆಯ ಜಿದ್ದಾಗಿ ಬದಲಾಗಿರೋದ್ರಿಂದ ಅಮಿತ್ ಶಾ ಅವರು ಹೇಳ್ತಾರಲ್ಲ, ಗ್ರಾಮ ಪಂಚಾಯಿತಿಯ ಎಲೆಕ್ಷನ್ ಇದೆಯಲ್ಲ ಅದನ್ನು ಕೂಡ ಸೀರಿಯಸ್ ಆಗಿ ತಗೋಬೇಕು ನೀವು ಅಂತ BJP ಅವರಿಗೆ ಹೇಳುವಂಥ ಪಾಠ ಅದು. ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಕೂಡ ಸೀರಿಯಸ್ ಆಗೇ ತಗೋಬೇಕು, ಅದನ್ನು ಕೂಡ ವಿಧಾನಸಭೆ ಲೋಕಸಭಾ ಚುನಾವಣೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸೊ ಅಂಥ ಜಿದ್ದು ಈಗ ಈ ಚುನಾವಣೆಯಲ್ಲಿ ಕಾಣಿಸ್ತಾ ಇದೆ. ಪ್ರಮುಖವಾಗಿರುವಂಥದ್ದು ಕೋಲಾರದಲ್ಲಿ ಕಾಂಗ್ರೆಸ್ನ ಒಳಗಡೆಯ ಸಂಘರ್ಷಗಳು. ಬಟ್ ಅದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅದು ಸಹಜವಾಗಿ BJP ಮತ್ತು JDSಗೆ ಲಾಭ ತಂದು ಕೊಡುತ್ತೆ ಅಂತೇನಿಲ್ಲ. ಕಾರಣ ಅದನ್ನು ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ DCC ಬ್ಯಾಂಕ್ನ ಎಲೆಕ್ಷನ್ನ ಸಂದರ್ಭದಲ್ಲೂ ನೋಡಿದ್ವಿ. ಅಲ್ಲಿ ಬಣ ರಾಜಕೀಯದಲ್ಲಿ ಅವರವರೇ ಬಡದಾಡ್ಕೊಂಡ್ರು ಕೂಡ ಅದರ ಬೆನಿಫಿಟ್ ಏನೋ BJP JDSಗೆ ಸಿಕ್ಕಿಲ್ಲ. DCC ಬ್ಯಾಂಕ್ನ ಎಲೆಕ್ಷನ್ನಲ್ಲಿ ಈ ಹಾಲು ಒಕ್ಕೂಟದ ಚುನಾವಣೆಯಲ್ಲೂ ಕೂಡ ಅಷ್ಟೇ ಅದರ ಲಾಭ BJP JDSಗೆ ಸಿಗಲೇಬೇಕು ಅಂತೇನಿಲ್ಲ. ಡಿ ಕೆ ಸುರೇಶ್ ಅವರು ಅದ್ರ ಮೇಲೆ ತುಂಬ ಆಕಾಂಕ್ಷಿತರಾಗಿದ್ದಾರೆ. ಪ್ರಮುಖ ಹುದ್ದೆ ಅದು. ಕಾರಣ KMF ಏನು ಸಣ್ಣ ವ್ಯವಹಾರ ಮಾಡುವಂಥ ಕಂಪನಿ ಏನಲ್ಲ, ಅದು ದೊಡ್ಡ ಸಹಕಾರ ಸಂಘ. ಹಾಗಾಗಿ ಅಲ್ಲಿ ಹೋಗಿ ಕೂತ್ರೆ ಒಬ್ಬ ಪ್ರಭಾವಿ ಮಂತ್ರಿ ಇದ್ದಾಗೆ KMF ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ರೆ, ಸೊ ಆ ಸ್ಥಾನದಲ್ಲಿ ಕೂರಲಿಕ್ಕೆ ಬಯಸ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು. ಸೊ ನೋಡೋಣ ಎಲೆಕ್ಷನ್ ಏನಾಗುತ್ತೆ ಅಂತೇಳಿ. ಜೂನ್ 25ನೇ ತಾರೀಕು ಎಲೆಕ್ಷನ್ ಆಗಿ ಅವತ್ತೇ ರಿಸಲ್ಟ್ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.